ದಿಲ್ಲಿಯಲ್ಲಿ ಈಗ ಸಚಿವಗಿರಿ ಪಡೆಯೋದಕ್ಕೆ ಶಾಸಕರು ಬೀಡುಬಿಟ್ಟಿದ್ದಾರೆ. ಜೊತೆಗೆ ಹಾವೇರಿಯಲ್ಲಿ ಬಿತ್ತನೆ ಬೀಜಗಳಿಗಾಗಿ ರೈತರು ಪರದಾಡ್ತಾ ಇದ್ದಾರೆ. ಇಲ್ಲಿ ಉಚಿತ ಡೆಮೋ ಸೋಯಾಬೀನ್ ಬೀಜಗಳಿಗೆ ರೈತರು ಮುಗಿಬಿದ್ದಿದ್ದಾರೆ. ಪಾಪ ಸಹಕಾರಿ ಸಂಘಗಳ ಒಕ್ಕೂಟದಿಂದ ಉಚಿತ ಬೀಜಗಳನ್ನು ವಿತರಣೆ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದರು. ಸೊ ಆ ಒಂದು ಬೀಜಗಳನ್ನು ಪಡೆಯೋದಕ್ಕೆ ಈಗ ಪಾಪ ರೈತರು ಎಡತಾಗ್ತಾ ಇದ್ದಾರೆ. ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘಗಳ ಒಕ್ಕೂಟ ಜೊತೆಗೆ ರೈತರಿಗೆ ಪರೀಕ್ಷಾರ್ಥವಾಗಿ ಉಚಿತ ಡೆಮೋ ಬೀಜವನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದರು. ಸೊ ಈ ಉಚಿತ ಸೋಯಾಬೀನ್ ಬೀಜಗಳಿಗಾಗಿ ರೈತರು ಕೂಡ ಪಾಪ ಬಂದಿದ್ದಾರೆ. ನೂರಾರು ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಬಂದಿದ್ದೀವಿ, ಇನ್ನೂ ಕೂಡ ನಮಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ಅಳಲು. ಬಟ್ ಇಲ್ಲಿ ರೈತರಿಗೆ ತೊಂದರೆಗಳಾಗ್ತಾ ಇದೆ, ರೈತರು ಪರಿತಪಿಸ್ತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಕೂಡ ಅದು ಫಾರ್ಮ್ ಆಗಿಲ್ಲ. ಕ್ಯಾಬಿನೆಟ್ನಲ್ಲಿ ನಾವು ಫಾರ್ಮ್ ಆಗಬೇಕು, ನಾವು ಬರಬೇಕು ಅನ್ನೋದ್ರ ಬಗ್ಗೆ ಅವರು ತಮ್ಮದೇ ಆದಂಥ ಲಾಬಿಯನ್ನು ಡೆಲ್ಲಿಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಈಗ 3 ದಿವಸದಿಂದ ಡೆಮೋ ಬೀಜ ಕೊಡ್ತೇವೆ ಅಂತ ಹೇಳಿ ರೈತರಿಂದ ಆಧಾರ್ ಕಾರ್ಡು ಉತ್ತಾರ ಇಸ್ಕೊಂಡು ಈಗ ಬೀಜ ಇಲ್ಲ ಅಂತ ಹೇಳಿ ಕದ ಹಾಕ್ಕೊಂಡು ಕುತ್ಕೊಂಡಾರ. ಅದು ಸೂಕ್ತವಾಗಿ ನಮಗೆ ರೈತರಿಗೆ ಇಲ್ಲ ಅನ್ನೋದನ್ನು ಗೋಡಾನ್ ಮೇಲೆತ್ತಿ ಇದು ಓಪನ್ ಮಾಡಿ ತೋರ್ಸೋಕೆ ತಯಾರಿಲ್ಲ. ಅದಕ್ಕೆ ಅದು ಬೀಜ ಸ್ಟಾಕ್ ಇಲ್ಲ ಅನ್ನೋದರ ಗೊತ್ತಾದ್ರೆ ಹೊಳ್ಳಿ ರಿಟರ್ನ್ ನಮಗೆ ದಾಖಲಾತಿನಾರ ಹೊಳ್ಳಿ ಕೊಡ್ಬೇಕು. ಅದನ್ನೂ ಮಾಡ್ತಾಯಿಲ್ಲ. ಆದ ಕಾರಣಕ್ಕೆ ಇಲ್ಲೆಲ್ಲ ರೈತರು ಈಗ ಕಾಯ್ಕೊಂಡು ನಿಂತ್ಕೊಂಡವಿ. ಅವರು ಗೋಡಾನ್ ಓಪನ್ ಮಾಡಿಲ್ಲ. ಆ ಕಾರಣಕ್ಕೆ ಈಗ ನಾವು ಇಲ್ಲೆಲ್ಲ ರೈತರು ಪ್ರತಿಭಟನೆ